ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಜನ ಸ್ಟೂಡೆಂಟ್ಸು ಒಂದು ಎಕ್ಸ್ಟ್ರಾಕ್ಟ್ನ ಕೇಳ್ತಾ ಇದ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಆ ಎಕ್ಸ್ಟ್ರಾಕ್ಟ್ನ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋನ. ಅದಕ್ಕೂ ಮೊದಲಿಗೆ ನಾನೊಂದು 2 ವಿಡಿಯೋ ನಿಮಗೆ ರೆಫರ್ ಮಾಡ್ತೀನಿ, ನಿನ್ನೆ ಬಿಟ್ಟಿರೋ ವಿಡಿಯೋಗಳು. ದಯವಿಟ್ಟು ಆ ವಿಡಿಯೋ ಯಾರು ನೋಡಿಲ್ಲ ಫಸ್ಟ್ ಆ ವಿಡಿಯೋನ ನೋಡ್ಕೊಳ್ಳಿ. ಇಲ್ಲಿದೆ. ಈ ವಿಡಿಯೋದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದೀನಿ ನಿಮಗೆ. ಸಮರಿ ಆಗಿರ್ಬೋದು, ಎಸ್ಸೆ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ಸು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಅದು ಬಿಟ್ಟರೆ ನೆಕ್ಸ್ಟು ನೈಟ್ ಒಂದು ಅಪ್ಲೋಡ್ ಮಾಡಿದ್ದೆ, ಇಲ್ಲಿ ನೋಡ್ತಾ ಇರ್ಬೋದು. ಇದರಲ್ಲಿ ಪೊಯಮ್ಗಳ ಸಮರಿ ಇದೆ, ಲೆಟರ್ ರೈಟಿಂಗು, ಪ್ರೊಫೈಲ್ ರೈಟಿಂಗು, ಪಿಕ್ಚರ್ ರೈಟಿಂಗು, ಒಂದು ಸ್ಟೋರಿ ಡೆವಲಪ್ಮೆಂಟು ಮತ್ತು ಎಸ್ಸೆಗಳು. ಟೋಟಲ್ ಇಷ್ಟೂ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಇದೊಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವೆರಡು ವಿಡಿಯೋ ನೋಡಿದ ಮೇಲೆ ಇವಾಗ ಇದು ಪಾರ್ಟ್ 3 ವಿಡಿಯೋ ಅಂದ್ಕೊಳ್ಳಿ. ಇವಾಗ ಈ ಎಕ್ಸ್ಟ್ರಾಕ್ಟ್ ಬಿಡ್ತಿರೋದು ನಾನು ಪಾರ್ಟ್ 3 ಅಂದ್ಕೊಳ್ಳಿ. ನೀವು ಕೇಳ್ತಾ ಇದ್ದಿದ್ದು, ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಿದ್ದು ಒಂದು ಎಕ್ಸ್ಟ್ರಾಕ್ಟ್ನ ಕೇಳ್ತಾ ಇದ್ರಿ. ಸೊ ಅದನ್ನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಪೂರ್ತಿ ವಿಡಿಯೋ ನೋಡಿ, ಎಲ್ಲರಿಗೂ ಶೇರ್ ಮಾಡಿ, ಒಂದು ಲೈಕ್ನ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲಿಗೆ ನಾನು ಒಂದು ಟೋಟಲ್ 4 ಲೆಸನಿಂದ ನಿಮಗೆ ಒಂದು ಎಕ್ಸ್ಟ್ರಾಕ್ಟ್ ಬರುತ್ತೆ. ಅದು ಯಾವುದಂತ ನಿಮಗೆ ಮೊದಲೇ ಹೇಳ್ಬಿಡ್ತೀನಿ. ಸೊ ಇಷ್ಟರಿಂದನೇ ಬರುತ್ತೆ, ಇನ್ನು ಯಾವುದು ಎಕ್ಸ್ಟ್ರಾ ಓದ್ಕೊಳ್ಳೋದೇ ಬೇಡ. ಈ 4ರಿಂದನೂ ಓದಿದರೆ ಸಾಕು. ಸೊ ಇಲ್ಲಿ ನಾನು ಒಂದು ಎಕ್ಸ್ಪೆಕ್ಟೆಡ್ ಒಂದು ಇಂಪಾರ್ಟೆಂಟ್ ಇರುವಂತಹ ಲೆಸನ್ ವೈಸ್ ತೆಗೆದಿದ್ದೀನಿ. ಒಂದು 7, 8, 4ರಲ್ಲೂ ಒಂದು 7, 8, 7, 8 ತೆಗೆದಿದ್ದೀನಿ. ಸೊ ಅದರಿಂದ ಒಂದೊಂದಂತೂ ಡೆಫಿನೆಟಾಗಿ ಬರುತ್ತೆ. ಮೊದಲನೇದೊಂದು ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್. ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಇದರಿಂದ ಪ್ರತಿ ವರ್ಷ ಒಂದು ಎಕ್ಸ್ಟ್ರಾಕ್ಟ್ ರಿಪೀಟ್ ಆಗೇ ಆಗುತ್ತೆ. ಅದರಲ್ಲಿ ನೋಡೋದಾದರೆ ನೋಡೋದಾದರೆ ಒಂದು ಸಿಸ್ಟರ್ ಆರ್ ಯು ಓಕೆ ಬಟ್ ದೇರ್ ವಾಸ್ ನೋ ರೆಸ್ಪಾನ್ಸ್. ಇಲ್ಲಿ 3ಕ್ಕೂ ಎ ಬಿ ಸಿ 3ಕ್ಕೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಹೂ ಇಸ್ ದ ಸ್ಪೀಕರ್ ಆಫ್ ದಿ ಸ್ಟೇಟ್ಮೆಂಟ್, ಹೂ ಡಸ್ ಸಿಸ್ಟರ್ ರೆಫರ್ ಟು, ವೈ ಕುಡಂಟ್ ಹಿ ಗೆಟ್ ಎ ರೆಸ್ಪಾನ್ಸ್. ಸೊ 3ಕ್ಕೂ ಆನ್ಸರ್ ಇದೆ, ವಿತ್ ಆನ್ಸರ್ಸ್ ಇದೆ. ಇಲ್ಲೇ ಕರೆಕ್ಟಾಗಿ ನೋಡ್ಕೊಳ್ಳಿ. ಟೋಟಲ್ 4 ಲೆಸನ್ಸ್. ಇಲ್ಲಿಂದನೇ ಒಂದು 4 ಎಕ್ಸ್ಟ್ರಾಕ್ಟ್ ಬರುತ್ತೆ. ಇನ್ಯಾವುದು ಎಕ್ಸ್ಟ್ರಾ ಇನ್ಯಾವುದರಿಂದನೂ ಬರಲ್ಲ, ಅದು ಗಮನದಲ್ಲಿರಲಿ. ನೆಕ್ಸ್ಟು ಹೂಮ್ ಕ್ಯಾನ್ ಐ ಕಾಲ್, ಹಿ ಆಸ್ಕ್ ಕ್ವಿಕ್ಲಿ. ಸೊ ನೋಡ್ತಾ ಹೋಗಿ. ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಎ ಹಾಸ್ಪಿಟಲ್. ಸೊ ಇದು ತುಂಬ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಳ್ಳಿ ಇದನ್ನು. ನೆಕ್ಸ್ಟು ಒಂದು 3ನೇ ಕ್ವಶನ್ನು, ಟೇಕ್ ದ ಗರ್ಲ್ ಟು ಐರೋಳಿ. ಇದಂತೂ ಒಂದು ನನಗೆ ಅನಿಸೋ ಮಟ್ಟಿಗೆ 100% ಶೋರ್ ಇರೋ ಕ್ವಶನ್ ಇದು. ಯಾಕಂದರೆ ಪ್ರತಿ ವರ್ಷ 2024 ಮತ್ತು 2014 ಹಿಡಿದು 24 ಗಂಟೆ ಈ ಕ್ವಶನ್ ರಿಪೀಟ್ ಆಗಿದೆ. ಟೇಕ್ ದ ಗರ್ಲ್ ಟು ಐರೋಳಿ. ಮತ್ತು ಅದೇ ರೀತಿ ನಿಮ್ಮ ಒಂದು ಮಾಡೆಲ್ ಕ್ವಶನ್ ಪೇಪರಲ್ಲೂ ರಿಪೀಟ್ ಆಗಿದೆ. ಸೊ ಇದನ್ನು ಗಮನವಿಟ್ಟು ನೋಡ್ಕೊಳ್ಳಿ. ಅದೇ ರೀತಿ 4ನೇ ಕ್ವಶನ್, ಲೆಟ್ಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಆಮೇಲೆ 5ನೇ ಕ್ವಶನ್, ಓ ಐ ಕುಡಂಟ್ ಥ್ಯಾಂಕ್ ಹಿಮ್. ಟೋಟಲ್ ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ಟೋಟಲ್ 5 ಇದೆ. 5ನ ಓದ್ಕೊಂಡ್ರೆ ಸಾಕು. 5ಅಲ್ಲಿ ಒಂದು ಡೆಫಿನೆಟಾಗಿ ಬರುತ್ತೆ. ಅಲ್ಲಿ ಟೇಕ್ ದ ಗರ್ಲ್ ಟು ಐರೋಲಿ ಅದೆಲ್ಲ ಇಂಪಾರ್ಟೆಂಟ್. ಮತ್ತು ಲಾಸ್ಟ್ ಒಂದು ಐ ಕುಡಂಟ್ ಥ್ಯಾಂಕ್ ಹಿಮ್, ಅದು ಕೂಡ ಒಂದು ಇಂಪಾರ್ಟೆಂಟು. ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಒಂದು ದ ಕಾನ್ಸರ್ಟಿಂದ ಯಾವುದ್ಯಾವ್ದು ಬರುತ್ತೆ ಅಂತ ನೋಡಿದ್ರೆ, ಟೇಕ್ ಹಿಮ್ ಹೋಮ್, ಗಿವ್ ಹಿಮ್ ದ ಥಿಂಗ್ಸ್ ಹಿ ಲೈಕ್ಸ್ ಆ್ಯಂಡ್ ಇಂಡವ್ ಹಿಮ್. ಇದರಲ್ಲಿ ಹೂ ಸೆಡ್ ದ ಅಬೌವ್ ಸ್ಟೇಟ್ಮೆಂಟ್, ಡಾಕ್ಟರ್ ಹೇಳ್ತಾರೆ ಮೇಲಿಂದ ಅದು ಸ್ಟೇಟ್ಮೆಂಟ. ಮತ್ತು ಹೂ ಡಸ್ ಹಿ ರೆಫರ್ ಟು ಅಂದರೆ ಅನಂತ್ಗೆ ರೆಫರ್ ಮಾಡ್ತಾರೆ ಅದನ್ನು. ವೈ ಡಿಡ್ ದೇ ಸೇ ಸೊ, ಅನಂತ್ಸ್ ಕಂಡೀಷನ್ ಗ್ರೀವ್ ವರ್ಸ್ ಡೇ ಬೈ ಡೇ ಡ್ಯೂ ಟು ದ ಕ್ಯಾನ್ಸರ್. ಸೊ ಇದೊಂದು ಇಂಪಾರ್ಟೆಂಟು. ಮತ್ತು ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಏನು, ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್. ಇದು ನಾನು ಲೆಸನ್ ವೈಸ್ ಟೋಟಲ್ 4 ಲೆಸನ್ಸ್ ಇದೆ. ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್, ದ ಕಾನ್ಸರ್ಟ್, ದ ಡಿಸ್ಕವರಿ ಮತ್ತು ಒಂದು ಔಟರ್ ಸ್ಪೇಸ್ ಟುಮಾರೋ. ಅದರಿಂದ ಟೋಟಲ್ 4ರಿಂದ ಒಂದೊಂದು ಬಂದೇ ಬರುತ್ತೆ. 12 ಮಾರ್ಕ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಸೊ ಗಮನ ಇರಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ನ ಮಾಡ್ಕೊಳ್ಳಿ, ಎಲ್ಲ ವೀಡಿಯೋನ ಸ್ನೇಹಿತರಿಗೂ ಶೇರ್ ಮಾಡಿ. ನಾನು ಹೇಳ್ದಂಗೆ ಮೊದಲು ಆ 2 ವೀಡಿಯೋನ ಪೂರ್ತಿಯಾಗಿ ನೋಡ್ಕೊಂಡವರು ನೆಕ್ಸ್ಟ್ ಈ ವಿಡಿಯೋನ ನೋಡಿ. ಪಾರ್ಟ್ 2 ಅಂತ ಕೇಳ್ತಾಯಿದ್ರಿ. ಸೊ ಅದಕ್ಕಾಗಿ ಹೇಳ್ತಾ ಇರೋದು. ಮತ್ತು 3ನೇ ಕ್ವಶನ್ ನೋಡ್ಕೊಳ್ಳಿ. 4ನೇದು ಇಂಪಾರ್ಟೆಂಟು. 5ನೇ ಕ್ವಶನ್ನು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಳ್ಳಿ. ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ಟೋಟಲ್ ನಾನು 5 ಕೊಟ್ಟಿದ್ದೀನಿ.
ಎಸ್, ಟೋಟಲ್ ಇಲ್ಲಿ 9 ಕ್ವಶನ್ಸ್ ಇದೆ. ನೀವು ನೋಡಿ ಈ ಥರ 9 ಕ್ವಶನ್ಸ್ ಇದೆ, ಏನು ಮಾಡಬೇಕಂದ್ರೆ ಈ ಒಂದು 4 ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವುದು ರಿಪೀಟ್ ಆಗಿದೆ ಅದು ನೋಡ್ಕೊಳ್ಳಿ. ಈ ಲೆಸನಿಂದ ಯಾವುದು ಕ್ವಶನ್ ರೈಸ್ ಆಗಿದೆ 4 ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ 1. ದಯವಿಟ್ಟು ಎಕ್ಸಾಮ್ 1 2024 ಎಕ್ಸಾಮ್ 1 ಪೇಪರ್ ಯಾರು ನೋಡಿಲ್ಲ ದಯವಿಟ್ಟು ಆ ವಿಡಿಯೋ ನೋಡಿ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಇಲ್ಲಿವರೆಗೂ ಇಂಗ್ಲೀಷು ಮಾಡಿದ್ದು ಅಷ್ಟು ವಿಡಿಯೋನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಆ ಮಾಡೆಲ್ ಕ್ವಶನ್ ಪೇಪರು ಮತ್ತು SLC ಎಕ್ಸಾಮ್ 1 2024 ಈ 4 ಮಾಡೆಲ್ ಕ್ವಶನ್ ಪೇಪರ್ 24 ಎಕ್ಸಾಮ್ 1 ಅಷ್ಟರಿಂದ ಎಕ್ಸ್ಟ್ರಾಕ್ಟ್ ನೋಡಿ. ಈ ಒಂದು ದ ಕನ್ಸರ್ಟಿಂದ ಯಾವ್ದಾವ್ದು ಬಂದಿದೆ, ಅದೇ ರೀತಿ ದ ಡಿಸ್ಕವರಿಯಿಂದ ಯಾವ್ದಾವ್ದು ಬಂದಿದೆ ಇವೆಲ್ಲ ನೋಡಿಕೊಂಡು ಜಸ್ಟ್ ನೀವು ಅಂಥದ್ದನ್ನು ಗಮನಿಸಿದ್ರೆ ಸಾಕು. ಇಲ್ಲಿ ನಾನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ಒಂದು 9 ತೆಗೆದೀನಿ. 9 ಇಂಪಾರ್ಟೆಂಟ್. ಇಲ್ಲಿ 9ರಲ್ಲಿ ನೀವು ಇನ್ನೂ ಕಷ್ಟ ಆದರೆ ಆ ಮಾಡೆಲ್ ಕ್ವಶನ್ ಪೇಪರಲ್ಲಿರೋದನ್ನ ಓದ್ಕೊಳ್ಳಿ. ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ 5 ಹೇಳಿದ್ದೀನಿ, ಸೊ 5 ಓದಿ ನೋಡಿಕೊಂಡ್ರೆ ಸಾಕು. ನೆಕ್ಸ್ಟು ದ ಡಿಸ್ಕವರಿಯಿಂದ ಏನು ಬರುತ್ತೆ ಅಂತ ನೋಡೋದಾದ್ರೆ ಇದೊಂದು ಪ್ರೋಸ್ 6 ಆಗಿರುತ್ತೆ. ಇಲ್ಲಿಂದ ಬರುವಂಥ ಒಂದು ಎಕ್ಸ್ಟ್ರಾಕ್ಟ್ ಅಂದರೆ ದೇ ಆರ್ ಸಿಂಪಲ್ ಮ್ಯಾನ್ ಆ್ಯಂಡ್ ಮಸ್ಟ್ ಹ್ಯಾವ್ ದೇರ್ ರಿಲ್ಯಾಕ್ಸೇಷನ್. ಹೂ ಸೆಡ್ ದಿಸ್? ಫೆಡರರ್ ಸೆಡ್ ದಿಸ್. ಹೂ ಡಸ್ ದೇ ರೆಫರ್ ಟು? ದೇ ರೆಫರ್ಸ್ ಟು ಸೀಮನ್. ಮತ್ತು ಹೌ ಡಿಡ್ ದೇ ಹ್ಯಾವ್ ರಿಲ್ಯಾಕ್ಸೇಷನ್? ದೇ ಹ್ಯಾವ್ ರಿಲ್ಯಾಕ್ಸೇಷನ್ ಬೈ ಡ್ರಿಂಕಿಂಗ್ ಆ್ಯಂಡ್ ಸಿಂಗಿಂಗ್. ಸೊ ನೋಡ್ತಾ ಇರ್ಬೋದು. ಇದನ್ನು ನೋಡಿ, ಇದು ಜಾಸ್ತಿ ಆದರೆ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿರೋದನ್ನ ಎಷ್ಟು ನೀವು ಅಲ್ಲಿಂದ ರೆಫರ್ ಮಾಡ್ಕೊಬೋದು. ಯಾವುದಾದ್ರು ಕ್ವಶನ್ 4 ಮಾಡೆಲ್ ಕ್ವಶನ್ ಪೇಪರಲ್ಲಿ ಯಾವುದಾದ್ರು ಬಂದಿದೆ ದ ಡಿಸ್ಕವರಿಯಿಂದ, ಕನ್ಸರ್ನಿಂದ, ಔಟರ್ ಫೇಸ್ ಟುಮಾರೋದಿಂದ ಅದನ್ನು ಇಲ್ಲಿ ನೀವು ನೋಡ್ಕೊಳ್ಳಿ. ದೇರಿಗೆ ಗರ್ಲ್ ಟ್ರ್ಯಾಕ್ಸಿಂದ ಅಂತೂ ನಾನು ಟಾಪ್ 5 ಕೊಟ್ಬಿಟ್ಟಿದ್ದೀನಿ. ಟಾಪ್ 5ಅಲ್ಲಿ ಒಂದು ಬಂದೇ ಬರುತ್ತೆ. ಅದರಲ್ಲೂ ನಾನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ಟೇಕ್ ದ ಗರ್ಲ್ ಐರೋರಿ ಮತ್ತು ಐ ಕುಡಂಟ್ ಥ್ಯಾಂಕ್ ಯು ಅಂತ ಹೇಳ್ತಾರೆ ರೋಮಾ ತಲ್ರೇಜ ಲಾಸ್ಟಲ್ಲಿ. ಸೊ ಅದಂತೂ ತುಂಬ ಇಂಪಾರ್ಟೆಂಟ್. ಅವೆರಡನ್ನು ನೋಡ್ಕೊಳ್ಳಿ. ನೋಡಿ ಇದರಲ್ಲೂ ಒಂದು ಟೋಟಲ್ 10 ಇದೆ. ಇದು 10 ಇದೆ. ದಯವಿಟ್ಟು ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಮಾಡೆಲ್ ಕ್ವಶನ್ ಪೇಪರ್ನ ರೆಫರ್ ಮಾಡ್ಕೊಳ್ಳಿ. ಮಾಡೆಲ್ ಕ್ವಶನ್ ಪೇಪರ್ ಆ್ಯಂಡ್ 2024 ಪೇಪರ್ 1 ಇಷ್ಟನ್ನು ರೆಫರ್ ಮಾಡ್ಕೊಳ್ಳಿ. ಈ ಡಿಸ್ಕವರಿ ಮತ್ತು ಈ ಕನ್ಸರ್ಟ್ ಇವೆರಡು ಲೆಸನ್ಗೆ ನಾನು ಇಲ್ಲಿ ಹೇಳ್ತಾ ಇರೋದು. ದಯವಿಟ್ಟು ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ, ಕೇಳಿಸ್ತಾ ಇರಲಿಲ್ಲ ಅಂದರೆ ಇವೆರಡಕ್ಕೂ ಅಲ್ಲಿಂದ ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟು ಲಾಸ್ಟ್ ಒಂದು ಮತ್ತು ಡಿಯರ್ ಸ್ಟೂಡೆಂಟ್ಸ್, ನಾನು ಎಷ್ಟು ಹೇಳಿದ್ದೀನೋ ಅಷ್ಟನ್ನು ನೋಡ್ಕೊಳ್ಳಿ. ಒಂದನೇದು ಇಲ್ಲಿ ಇನ್ನೊಂದು ಸತಿ ಹೇಳ್ತೀನಿ. ದೇರ್ ಈಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್. ಎರಡನೇದು ಬಂದ್ಬಿಟ್ಟು ದ ಕಾನ್ಸರ್ಟ್. ನೆಕ್ಸ್ಟ್ ಮೂರನೇದು ಬಂದ್ಬಿಟ್ಟು ದ ಡಿಸ್ಕವರಿ. ನಾಲ್ಕನೇದು ಬಂದ್ಬಿಟ್ಟು ಒಂದು ಔಟರ್ ಸ್ಪೇಸ್ ಟುಮಾರೋ. ಎಷ್ಟು ನೋಡಿದ್ರಲ್ಲ, ಟೋಟಲ್ ಈ 4ರಿಂದ 4 ಕ್ವಶನ್ ಬರುತ್ತೆ. ಒಂದು ಪ್ರೋಸಿಂದನೂ ಒಂದೊಂದು ಕ್ವಶನ್ ಬರುತ್ತೆ. ಟೋಟಲ್ 3 ಮಾರ್ಕ್ಸ್ ಇರುತ್ತೆ. ಎಕ್ಸ್ಟ್ರಾಕ್ಟು 3 × 4 = 12 ಮಾರ್ಕ್ಸ್ ಇಲ್ಲಿಂದ ನಿಮಗೆ ಸುಲಭವಾಗಿ ಬರುತ್ತೆ. 12 ಮಾರ್ಕ್ಸು ಸುಲಭವಾಗಿ ಬರುತ್ತೆ. ನಾನು ಇನ್ನೂ ಇದನ್ನೇನು ರೆಫರ್ ಮಾಡೋದಂದರೆ, ನೀವು ಒಂದು ಮಾಡೆಲ್ ಕ್ವಶನ್ ಪೇಪರ್ 4 ಇದೆ, 1, 2 ಇಲ್ಲ 4 ಇದೆ. ಅದೇ ರೀತಿ ಒಂದು 2024 ನಡೆದಿರೋ ಎಕ್ಸಾಮ್ ಕ್ವಶನ್ ಪೇಪರ್ ಇದೆ. ಸೊ ಅವುಗಳನ್ನ ಇಟ್ಕೊಂಡು ನೋಡ್ಕೊಳ್ಳಿ. ಜಾಸ್ತಿ ಆಗಿಬಿಟ್ರೆ ಈ ಕನ್ಸರ್ಟು ಮತ್ತು ಡಿಸ್ಕವರಿಯಿಂದ ಜಾಸ್ತಿ ಏನಾದರೂ ಅನಿಸಿದರೆ ನಿಮಗೆ ಅದನ್ನು ರೆಫರ್ ಮಾಡ್ಬೋದು ನೀವು. ಅದಕ್ಕೆ ಹೇಳ್ತಿರೋದು. ಮತ್ತು ಇದೇ ಬರುತ್ತೆ ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ನಿನ್ನೆ ನೈಟ್ ತುಂಬ. ನನಗೆ ನೋಡಿ, ನಾನು ಹೇಳ್ತಾ ಇದ್ದೀನಿ, ನೀವು ಏನು ಕೊಟ್ಟಿದ್ದೀನಿ ಫಸ್ಟ್ ವೀಡಿಯೋದಲ್ಲಿ, ಆ ಫಸ್ಟ್ ವೀಡಿಯೋ ಏನಿದೆ ದಯವಿಟ್ಟು ಅದು ನೋಡಿಲ್ಲ ನೋಡಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ಅದನ್ನು. ಅಲ್ಲಿ ನಾನು ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಬರಲಿಲ್ಲ ಅಂದರೆ ಹೆಂಗೆ ಹಂಗಿಂಗೆ ಅಂತ ಕೇಳ್ತಾಯಿದ್ದೀರ. ಅಲ್ಲಿ ನಾನು ನಿಮಗೆ ಅವ್ರು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಕೊಡಲೇಬೇಕು 200%. ಯಾಕಂದರೆ ಪ್ರತಿ ವರ್ಷ ಅವರು ಕೊಡಲೇಬೇಕು. ಅದಾದ ತಕ್ಷಣ ಇನ್ನೊಂದು ಬರುತ್ತೆ ಅಲ್ಲಿ ಜಾರ್ಜ್ ಪೋಯಮ್ 2 ಅಥವಾ ಐ ಆಮ್ ದ ಲ್ಯಾಂಡು. ಇಲ್ಲಿಂದ ಒಂದು ಬಂದೇ ಬರುತ್ತೆ. ಎರಡೂ ಬರುತ್ತೆ. ಅದರಲ್ಲಿ ನೀವು ಒಂದು ಓದಿರೋ ಸಾಕು. ಎಮರ್ಜೆನ್ಸಿ 2 ಓದ್ಕೊಳ್ಳಿ, ಜಾರ್ಜ್ ಪೋಯಮ್ 2 ಮತ್ತು ಐ ಆಮ್ ದ ಲ್ಯಾಂಡ್ ಓದ್ಕೊಳ್ಳಿ ಸಾಕು. ಇಲ್ಲಿ 2 ನೀವು ಇಲ್ಲೇ ಬರ್ದಂಗೆ ಹೋಗ್ಬಿಡು ಸಮ್ಮರಿ 4 ಮಾರ್ಕ್ಸ್ಗೆ. ಅದು ಬಿಟ್ಟರೆ ನಿಮಗೆ ಇದು ಹೇಳ್ಬಿಟ್ಟಿದ್ದೀನಿ, ಏನು ಎಸ್ಸೆ ಹೇಳ್ಬಿಟ್ಟಿದ್ದೀನಿ. ಒಂದನೇದು ಬಂದುಬಿಟ್ಟು ಪೊಲ್ಯೂಷನ್ನು ಯಾವುದಾದ್ರೂ ಇರ್ಬೋದು. ಎಲ್ಲ ಏರ್ ಪೊಲ್ಯೂಷನ್ನು ಎಲ್ಲ, ಒಂದು ನಾಯ್ಸ್ ಪೊಲ್ಯೂಷನ್ನು, ವಾಟರ್ ಪೊಲ್ಯೂಷನ್ನು, ಸಾಯಿಲ್ ಪೊಲ್ಯೂಷನ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ನೀವು ಜಸ್ಟ್ ಪೊಲ್ಯೂಷನ್ ಬಗ್ಗೆ ಓದ್ಕೊಂಡ್ರೆ ಸಾಕು. ಎರಡನೇದು ಬಂದುಬಿಟ್ಟು ಒಂದು ಮಾಸ್ ಮೀಡಿಯಾ ಬಗ್ಗೆ ಓದ್ಕೊಳ್ಳಿ. ಮಾಸ್ ಮೀಡಿಯಾ ಬಗ್ಗೆ ನೋಡ್ಕೊಳ್ಳಿ. ಅದೇ ರೀತಿ ಒಂದು ಮೂರನೇದು ಒಂದು ಜಸ್ಟು ಯೋಗ ಬಗ್ಗೆ ನೋಡ್ಕೊಳ್ಳಿ. ಸುಮ್ಮನೆ ಎಮರ್ಜೆನ್ಸಿಗೆ ನಾನು ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡೋದಂದರೆ ಇಲ್ಲಿ ಪೊಲ್ಯೂಷನ್ನು ತಪ್ಪಿದರೆ
ಪೊಲ್ಯೂಷನ್ನು ತಪ್ಪಿದರೆ ಒಂದು ಮಾಸ್ ಮೀಡಿಯಾ ಬಗ್ಗೆ. ಮಾಸ್ ಮೀಡಿಯಾ ಅಂದರೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಅಲ್ಲಿ ಒಂದು ಇಂಟರ್ನೆಟ್ಟು, ಮೊಬೈಲು ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಜಸ್ಟ್ ಅದನ್ನು ನೋಡ್ಕೊಳ್ಳಿ ಸಾಕು. ಮತ್ತು ತುಂಬ ಜನ ಸ್ಟೂಡೆಂಟ್ಸ್ ಅದು ಬರುತ್ತೆ ಬರಲ್ವಾ, ಬರಲಿಲ್ಲ ಅಂದರೆ ಹೆಂಗೆ ನನಗೆ ಕಮೆಂಟ್ ಮಾಡ್ತಾಯಿದ್ರೆ, ದಯವಿಟ್ಟು ಸ್ಟೂಡೆಂಟ್ಸ್ ನಾನು ಏನಿದ್ರು ನಿಮಗೆ ಒಂದು ಹೆಲ್ಪ್ ಆಗೋ ದೃಷ್ಟಿಯಿಂದ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾಯಿದ್ದೀನಿ ಅಷ್ಟೇ. ನೀವೇನೇ ಆ ಥರ ಎಲ್ಲ ಇದೇ ಬರುತ್ತೆ, ಇದೇ ಬರಲಿಲ್ಲ ಅಂದರೆ ಹೆಂಗೆ ಮಾಡೋದು ಹಿಂಗೆ ಅಂತ ನನಗೆ ಕೇಳ್ತಾ ಇದ್ದೀರಾ ಕಮೆಂಟಲ್ಲಿ. ನಾನು ಹೇಳ್ತಾಯಿದ್ದೀನಿ ಬಂದೇ ಬರುತ್ತೆ. ನಾನು ಹೇಳೋ ಕ್ವಶನ್ಸ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಎಕ್ಸ್ಟ್ರಾ ನೀವು ನೋಡ್ಕೊಳ್ಬೇಕು. ಯಾವುದೇ ಆಗಲಿ ಎಕ್ಸಾಮಲ್ಲಿ ನೀವು ಲಿಮಿಟೆಡ್ ಆಗಿರಬಾರ್ದು. ಸೊ ಒಂದು ರೇಂಜಿಗೆ ನೀವು ಓದ್ಕೊಬೇಕು. ನಾನು ಕೊಡೋದಂತೂ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಲ್ಲ, ಈ ಸಮ್ಮರಿ ಆಗಿರ್ಬೋದು, ಎಸ್ಸೆ ಆಗಿರ್ಬೋದು, ಈ ಒಂದು ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, ಮತ್ತು ಇವೆಲ್ಲನೂ ನಾನು ಗ್ಯಾರಂಟಿ ಕೊಡ್ತೀನಿ. ಮತ್ತು ಸ್ಟೂಡೆಂಟ್ಸ್ ನಿಮಗೆ ಇದು ಗೊತ್ತಿರೋದೇ ಪ್ರೊಫೈಲ್ ರೈಟಿಂಗು, ಪಿಕ್ಚರ್ ರೈಟಿಂಗು ಎಲ್ಲನೂ ಹೇಳಿದ್ದೀನಿ ನಾನು ಆ ವಿಡಿಯೋ. ದಯವಿಟ್ಟು ಆ ವಿಡಿಯೋನೂ ನೋಡಿ. ಆ 3 ವಿಡಿಯೋ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲೂ ಪಿನ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಪಿನ್ ಮಾಡ್ತೀನಿ. ದಯವಿಟ್ಟು ಆ 3 ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋ ನೋಡ್ಕೊಳ್ಬೇಕಾದ್ರೆ ನೀವು. ಮತ್ತು ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟಿಂದ ಇವಾಗ ಎಲ್ಲ ಕವರ್ ಮಾಡಿದ್ದೀನಿ, ಎಕ್ಸ್ಟ್ರಾಕ್ಟ್ ಕೂಡ ಕವರ್ ಮಾಡಿದ್ದೀನಿ. ನೆಕ್ಸ್ಟಿಂದ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ನಿಮಗೆ ಒಂದು ಇಂಪಾರ್ಟೆಂಟು ಕ್ವಶನ್ ಪೇಪರ್ಸ್ನ ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಮತ್ತು ನನ್ನ ಒಂದು ಚಾನಲ್ಗೆ ಹೋಗ್ಬಿಟ್ಟು ಸ್ವಲ್ಪ ದಯವಿಟ್ಟು ನೀವು ನನ್ನ ಪ್ಲೇ ಲಿಸ್ಟ್ನ ಚೆಕ್ ಮಾಡ್ಕೊಳ್ಳಿ. ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಧ್ಯಾಹ್ನ ಡೌಟ್ಸ್ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಬರುತ್ತೆ ಬರಲ್ಲ ಅಂತ ದಯವಿಟ್ಟು ಯಾವುದು ಹೇಳ್ಬೇಡಿ. ನಾನು ಕೊಡ್ತಾಯಿದ್ದೀನಿ, ಅದು ಬಂದೇ ಬರುತ್ತೆ. ನಾನು ಕೊಡೋದಲ್ಲ 2 ಮಾರ್ಕ್ಸು, ಎಕ್ಸ್ಟ್ರಾಕ್ಟು, ಸಮ್ಮರಿ ಮತ್ತು ಪ್ರಬಂಧ ಇಷ್ಟು ಹೇಳಿದ್ದೀನಿ ನಾನು. ಅಷ್ಟು ಬಂದೇ ಬರುತ್ತೆ. ಪ್ರೊಫೈಲ್ ರೇಟಿಂಗ್, ಪಿಕ್ಚರ್ ರೇಟಿಂಗ್ ಇವೆಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಬಟ್ ಬರೆಯೋ ಪ್ಯಾಟರ್ನ್ ಒಂದೇ ಆಗಿರುತ್ತೆ. ಎಷ್ಟು ಸುಲಭವಾಗಿ ಹೇಳಿದ್ದೀನಿ ನಾನು. ಈ ಒಂದು ಪ್ರೊಫೈಲ್ ರೇಟಿಂಗ್ ಬರೆಯುವಾಗ ಹುಡುಗಿರಿದ್ದರೆ ಶಿ ಮತ್ತು ಹರ್ ಅಂತ ಹಚ್ಚಬೇಕು. ಈ ಒಂದು ಪುರುಷರದ್ದು ಬಂದಿದ್ದರೆ ಅಲ್ಲಿ ನಿಮಗೆ ಈ ಮತ್ತು ಈಸ್ ಹಚ್ಚಬೇಕು. ಅದೆಲ್ಲನೂ ನಾನು ತುಂಬ ಸುಲಭವಾಗಿ ಹೇಳಿದ್ದೀನಿ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ನೀವು ಹೇಳ್ತಾ ಇರೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ಲೆಟರ್ ರೈಟಿಂಗು ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ. ದಯವಿಟ್ಟು ವೀಡಿಯೋಗಳು ನೋಡಿ. ಪೂರ್ತಿ ವೀಡಿಯೋ ನೋಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕೇಳಿಸ್ತಾ ಇರೋ ವಾಲ್ಯೂಮ್ ಇಟ್ಕೊಳ್ಳಿ, ಯಾಕಂದರೆ ಮೈಕ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದಕ್ಕಾಗಿ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ.